ನಾನು ಬೇರೆ ಯಾವುದೋ ಪ್ರಪಂಚದಲ್ಲಿ ಸಿಕ್ಕಾಕ್ಕೊಂಡಿದ್ದೆ. ಎಲ್ಲಿ ನೋಡಿದ್ರೂ ಬರೀ ವಿಚಿತ್ರ ಕಲ್ಲುಗಳು. ಆ ಕಲ್ಲುಗಳ ಕಾಡಿನೊಳಗೆ ನಡಿಬೇಕು ಅನ್ನೋ ಅತಿಯಾದ ಆಸೆ ನನ್ನಲ್ಲಿ ಶುರುವಾಯಿತು. ಅದು ಕೇವಲ ಆಸೆ ಆಗಿರಲಿಲ್ಲ, 1000 ವರ್ಷದ ಹಸಿವಿನ ಥರ ಇತ್ತು. ಅದರೊಳಗೆ ಒಮ್ಮೆ ಹೋದರೆ ನಾನು ಬದುಕುಳಿಯೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ನಾನು ಜೋರಾಗಿ ಹಲೋ ಅಂತ ಕೂಗಿದೆ. ಮೌನ, ಬರೀ ಮೌನ. ಆದರೆ ಆಶ್ಚರ್ಯ ಏನಂದರೆ ಅದೇ ಹಲೋ ನನ್ನ ಹಿಂದಿನಿಂದ ಕೇಳಿಸ್ತು. ಅದು ಬೆಟ್ಟದ ಎಕೋ ಅಲ್ಲ, ನನ್ನದೇ ಧ್ವನಿ ನನ್ನ ಹಿಂದೆ ನಿಂತು ಕೂಗಿದಂತಿತ್ತು. ಅಷ್ಟರಲ್ಲಿ ಸೂರ್ಯ ಸಂಪೂರ್ಣವಾಗಿ ಮುಳುಗಿದ್ದ. ನಾನು ನಿಧಾನವಾಗಿ ಆಕಾಶ ನೋಡಿದೆ. ನನ್ನ ಮೈ ಬೆವರಿತು. ಆಕಾಶದಲ್ಲಿ 2 ಗ್ಯಾಲಕ್ಸಿಗಳು ಒಂದಕ್ಕೊಂದು ಸೇರಿಕೊಂಡು ಪ್ರಕಾಶಿಸ್ತಿದ್ದವು. ಅವುಗಳ ಮಧ್ಯೆ ಒಂದು ಬಹುದೊಡ್ಡ ಕಣ್ಣು ಇತ್ತು. ಹೌದು, ಆಕಾಶದಿಂದ ಒಂದು ದೊಡ್ಡ ಕಣ್ಣು ನನ್ನನ್ನೇ ದುರುಗುಟ್ಟಿ ನೋಡ್ತಾ ಇತ್ತು. ಗಾಳಿಯಲ್ಲಿ ವಿಪರೀತ ದ್ವೇಷದ ವಾಸನೆ ಇತ್ತು. ಯಾರೋ ನನ್ನನ್ನು ತಿನ್ನಲು ಕಾಯ್ತಿರೋ ಹಾಗೆ ನನಗೆ ಅನ್ನಿಸ್ತು. ನಾನು ಕ್ಯಾಮ್ರಾ ತೆಗೆದು ಆ ದೈತ್ಯ ಕಣ್ಣಿನ ಫೋಟೋ ತೆಗೆದೆ. 1, 2, 3. ತಕ್ಷಣ ಕ್ಯಾಮ್ರಾ ಸಂಪೂರ್ಣ ಡೆಡ್ ಆಯಿತು. ಆ ಜಾಗದಲ್ಲಿರೋ ಶಕ್ತಿ ಪಾರ್ಟ್ 5 ನೋಡಿ.